ವೆಲ್ಕಮ್ ಟು ದಿನಚರಿಯಾನ ದಿನ 20 ಗೈಸ್. ಎಂದಿನಂತೆ ಒಂದ್ ಮೊದಲನೇ ಟೀ ಅಂಗಡಿ ಬಂದು ಬ್ಲಾಕ್ ಕಾಫಿ ಕುಡ್ಕೊಂಡು ಇವತ್ತು ಇವೆಂಟ್ ಬುಕ್ ಆಗಿತ್ತು. ಅದಕ್ಕೆ ಇವೆಂಟ್ ಕಡೆಗೆ ಜೂಟು ಹೋಗ್ಬೇಕಾದ್ರೆ ಒಂದೇ ಯೋಚನೆ ಏನಂತ ಹೇಳ್ತೀನಿ ನೋಡಿ. ಇವೆಂಟ್ ನಡೆಯುವ ಸ್ಥಳಕ್ಕೆ ಬಂದ ಐಟಮ್ ನೆಲ್ಲ ಆಚೆ ಇಡ್ತಾ ಇದ್ನ ಗೊತ್ತಾಗಿರ್ತದೆ. ಇವೆಂಟ್ ಬೇರೆ ಮಾಡಿ ಮೇಲೆ ಮಡ್ಗೋರ ಸೂರ್ಯ ದೇವ ಮಾತ್ರ ನೆತ್ತಿಗೆ ಶೂಟ್ ಮಾಡ್ತಾನೆ ಗೈಸ್. ಸಿಕ್ಕಾಬಟ್ಟೆ ಬಿಸಿಲು ಒಂದ್ ಕಡೆ. ಈ ರೇಂಜ್ ಬಿಸಿಲು ಹೊಡೆದ್ರೆ ಜನ ಎಲ್ಲಿಗೆ ಹೋಗ್ಬೇಕು ಗೈಸ್. ಎಲ್ಲರೂ ಮನೆ ಮುಂದೆ ಒಂದೊಂದು ಪೂಲ್ ಕಟ್ಟಿಸ್ಕೊಬೇಕಷ್ಟೇ. ಆ ತರ ಆಗ್ಬಿಡ್ತದೆ ಪರಿಸ್ಥಿತಿ. ಸೂರ್ಯ ದೇವ ನಿಂಗಿಲ್ವಾ ಕರುಣೆ. ಆದ್ರೂ ನಮ್ಮಮ್ಮ ಹೆಂಗಿರ್ತಾರೋ. ನಮ್ಮಮ್ಮ ಯಾರಂತ ಗೊತ್ತಾನೆ, ಬಿಸಿಲು ಮರಮ್ಮ. ಸ್ಟೈಲ್ ಅಲ್ಲಿ ಏನೋ ಮಿಸ್ಸಿಂಗ್ ಅಂತ ಫೀಲು. ಏನಂದ್ರೆ ನಮ್ಮ ವಾಹನ ಬಿಸಿಲಲ್ಲಿ ಒಣಗ್ತಾ ಇದೆ. ಅದನ್ನ ನಾನ್ ತಿಳ್ಕೊಂಡು ಹೋಗಿ ನೆರಳಿಗೆ ಫಸ್ಟ್ ಗಾಡಿ ನಿಲ್ಸ್ದೆ. ಮೊದ್ಲೇ ಈ ಸ್ಕೂಟ್ರು ಡಮ್ ಗಿಮ್ ಅಂದ್ರೆ ಎಲ್ಲಿಗೆ ಹೋಗೋದಪ್ಪ. ಅದಕ್ಕೆ ನೆರಳಿರುವ ಸ್ಥಳಕ್ಕೆ ಹೋಗಿ ಗಾಡಿ ನಿಲ್ಸ್ದೆ. ಈ ಸೂರ್ಯದೇವ ಆಕ್ರಮಣ ಮಾಡಲ್ಲ ಅನ್ಕೊಂಡಿದೀನಿ, ನೋಡುವ. ನಾನು ಪ್ರೋಗ್ರಾಮ್ ಮಾಡೋ ಜಾಗದಲ್ಲಿ ಮಾಡಿ ಮೇಲೆ ಮಾಡಿದ್ರು. ಇದ್ಗಡೆ ಯಾರು ಇವೆಂಟ್ ಮಾಡಕ್ ಆಗಲ್ಲ ಅನ್ಬಿಟ್ಟು ನೆಲಕ್ಕೆಲ್ಲ ನೀರ್ ಹಾಕಿದ್ರು. ಅದ್ ಮೇಲ್ಗಡೆಯಿಂದ ಪೈಪಲ್ಲಿ ನೀರ್ ಹಾಕಿದ್ರಲ್ಲ, ಅದೆಲ್ಲ ತಣ್ಣೀರೆಲ್ಲ ಬಿಸಿನೀರ್ ಆಗ್ಬಿಡ್ತು. ಸೂರ್ಯದೇವ ಯಾವ ರೇಂಜ್ ಶೂಟ್ ಮಾಡ್ತಾವ್ ನೋಡಿ. ಅದ್ರಲ್ಲಿ ಬೇರೆ ರಣಧೀರ ಕಂಠೀರವ ನೋಡಿ ನಂಗೆ ಕಾಲು ಬೆಂದೋಯ್ತೈತಿ. ಆದ್ರೂ ಅವನು ಕ್ಯಾಪ್ಟಿಕಲ್ ಮೇಲೆ ನಿಂತವನೆ. ಇಲ್ಲಿಂದ ಸರ್ ಇಷ್ಟೊಂದು ಶಕ್ತಿ ಇವತ್ತು ಅಂದ್ರೆ ನಗ್ತಾನೆ ಶಿಷ್ಯ. ಅಲ್ಲಿಂದ ಕಂಟಿನ್ಯೂ ಇವೆಂಟ್ ಸ್ಟಾರ್ಟ್ ಆಯ್ತು. ಕೊನೆಗೆ ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವೆಂಟ್ ಎಲ್ಲ ಮುಗಿಸಿ ಹೊರಡಷ್ಟರಲ್ಲಿ ಟೈಮು 3 ಗಂಟೆ 3:15 ಆಗಿತ್ತು. ಕ್ಲೈಂಟ್ಗೆ ಧನ್ಯವಾದಗಳನ್ನು ತಿಳಿಸಿ ನಾವು ಅಲ್ಲಿಂದ ಜೂಟು. ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಅಕ್ಕ ಫೋನ್ ಹಾಕಿದ್ರು. ಇವತ್ತು ಹಬ್ಬ ಅಂತಲ್ಲ ಗೈಸ್, ವೆಜ್ ಊಟ ಇಲ್ಲ ನಾನ್ ವೆಜ್ ಊಟ ಅಂದ್ರು. ಅಯ್ಯಯ್ಯೋ ನಾನ್ ವೆಜ್ಜಾ, ನಮ್ಮ ಮನೇಲಿ ತಿಂದ್ರೆ ಬೊಯ್ಯಲಾಕ ಅಂದ್ಬಿಟ್ಟು ನಾವು ಹೋಗಾದ್ಮೇಲೆ ಅಲ್ಲಿ ಮೊದಲನೇ ಎಂಟ್ರಿ ಅದೇ ಹೇಳಿದ್ನಲ್ಲ ಡಾನ್ ಅವರೇ ಡಾನ್ ಇದ್ರು. ಅಕ್ಕವ್ರ ಮನೇಲಿ ಕಾರ್ಟೂನ್ ಹಾಕಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಕಾರ್ಟೂನ್ ನೋಡ್ತಾ ಇದ್ದೆ ಗೈಸ್. ಇವಾಗ್ಲೂ ಸುಮ್ಮನೆ ಕೂತ್ಕೊಂಡು ಕಾರ್ಟೂನ್ ನೋಡ್ತಾ ಕೂತಿದ್ದೆ, ಜಾಸ್ತಿ ವಿಡಿಯೋನು ಮಾಡ್ಕೊಳ್ಳಿಲ್ಲ. ಅದಾದ್ಮೇಲೆ ಒಳ್ಳೆ ನಾನ್ ವೆಜ್ ಊಟ ಮಾಡಿದೆ. ಅದನ್ನ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ ಗೈಸ್. ಮತ್ತೆ ಇನ್ನೇನ್ ಜೀವನದಲ್ಲಿ ಏನಿಲ್ಲ, ಖುಷಿಯಾಗಿ ಸಿಗೋ ನಾಳೆ.